ನಾನು ಸ್ನೇಹಕ್ಕೆ ಬೆಲೆ ಕೊಟ್ಟಿದ್ದೀನಿ. ಅವ್ರು ದೊಡ್ಡವರು ಮಾತಾಡಿದ್ದಾರೆ ಅಲ್ವಾ, ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ದೊಡ್ಡವರು ಆ ಜಾಗದಲ್ಲಿ ನಾನಿದ್ರು ಮಾತಾಡ್ತಾ ಇದ್ದೆ ಈ ಮಾತು. ಅವ್ರಿಗೆ ನೋವಿರುತ್ತೆ, ನಮಗೆ ಮಾಡಿಲ್ಲ ಅಂತ ನೋವಿದೆ. ಆದ್ರೂ ನಾನು ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು, ಪಕ್ಷ ನೋಡಿದ್ದೀನಿ. ಆ ಜಾಗದಲ್ಲಿ ನಾನಿದ್ರು ಮಾತಾಡ್ತಾ ಇದ್ದೆ, ಮಾತಾಡಿದಕ್ಕೆ ಅಭಿನಂದನೆ ಮಾಡ್ತಾ ಇದ್ದೇನೆ ಅವ್ರಿಗೆ. ಪಕ್ಷ ಜವಾಬ್ದಾರಿ ಕೊಟ್ಟಿದ್ರು, ಎರಡನ್ನು ಗೆಲ್ಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಮೂರು ನನ್ಗೆ ಕೊಟ್ಟಿಲ್ಲ. ಆಯಮ್ಮ ಹಾಕೋದು ನನಗೆ ಗೊತ್ತಿಲ್ಲ. ಆಮೇಲೆ ಕೋಲಾರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಎರಡನ್ನೂ ನಾನು ಜವಾಬ್ದಾರಿ ತಗೊಂಡಿದ್ದೀನಿ. ಆಯಮ್ಮ ಜವಾಬ್ದಾರಿ ತಗೊಳಕ್ಕೆ 2-3 ದಿವಸ ಇತ್ತು. ಮಾಡಕ್ ನನಗೆ ಆಗಿಲ್ಲ. ಆಯಮ್ಮ ಡೈರೆಕ್ಟಾಗಿ ಹೇಳಿದೆ, ಇದು 2-3 ದಿವಸದಲ್ಲಿ ಮಾಡಕ್ ಆಗಲ್ಲಮ್ಮ, ಕೋಲಾರ ಇದೆ, ಶ್ರೀನಿವಾಸಪುರ ಇದೆ, ಮುಳಬಾಗಿಲು ಇದೆ, 3 ಕಡೆನೂ ಮಾಡ್ಬೇಕಾಗುತ್ತೆ, ಆಗಲ್ಲ ಅಂತ ಆಯಮ್ಮನಿಗೂ ನಾನು ಹೇಳಿದ್ದೆ. ಪಕ್ಷ ತೀರ್ಮಾನ ನಾನು ಮಾಡಲ್ಲ, ಮಾಡಕ್ ಆಗಿಲ್ಲ ಅಂತ. 3 ದಿವಸ ನಾವೇನ್ ಮಾಡಕ್ಕಾಗುತ್ತೆ? ಮೂರು ತಾಲೂಕು ಸುತ್ತಕ್ಕಾಗಲ್ಲ ಅಂತ ಹೇಳ್ತಾರೆ. ಆಯಮ್ಮನಿಗೆ ಹೇಳಿದ್ವಲ್ಲ, ನಮ್ ತಾಲೂಕಿಗೆ ನಮ್ ಮಾತು ಯಾಕೆ ಕೇಳಿದ್ರೆ ಅವ್ರಿಗೆ ಹಾಕ್ಸಿದ್ದೀನಿ. ಕಾಂಗ್ರೆಸ್ ಬೆಂಬಲಿತ ಮಹಾಲಕ್ಷ್ಮಿ ಅವರು ಗೆದ್ದ ಮೇಲೆ ಬಂದ ನಿಮ್ಮಂತ ಆಶೀರ್ವಾದ, ಅದು ಮೊದಲಿಂದ ವಿಶ್ವಾಸ ಇತ್ತು ಅವ್ರಿಗೂ ನಮ್ಗೂ. ಆ ಪ್ರೀತಿ ಮೇಲೆ ಬಂದಿರ್ಬೋದು. ಮೊದಲು ನಾವು ಕಾಂಗ್ರೆಸ್ ಜೊತೆಲಿ ಇದ್ವು, ನಾವು ಆ ಪ್ರೀತಿ ಮೇಲೆ ಬಂದು ಹೋಗಿದ್ದೆ. ನಾನೇನು ಕೋಲಾರಲ್ಲಿ ಹೋಗಿ ಓಟ್ ಹಾಕ್ಸಕ್ಕಾಗುತ್ತಾ? ಶ್ರೀನಿವಾಸದಲ್ಲಿ ಆಗುತ್ತಾ? ಮುಳಬಾಗಿಲಲ್ಲಿ ಹಾಕ್ಸಿದ್ದೆ. ನಾನು ಸಹಕಾರ ಮಾಡಕ್ ಆಗಿಲ್ವ? ಯಾರಿಗೂ ಮಾಡಕ್ ಆಗಿಲ್ಲ. ಪ್ರೀತಿ ಎರಡು ಕ್ಷೇತ್ರದಲ್ಲೇ ಅವರು ಮಾಡಕ್ಕೆ ಅವ್ರಿಗೆ ಇತ್ತಲ್ಲ. ಈಗ ಓಟ್ ಹಾಕ್ತಿದ್ದವರು ಕೂಡ ಅದೃಷ್ಟದ ಮನೆ ಅಂತ ಮತ್ತೆ ಸಾಬೀತಾಯ್ತು ಅನ್ಸುತ್ತೆ. ಹೇಗನ್ಸುತ್ತೆ? ಅದು ನಮ್ಮ ಗೆದ್ದವ್ರು ಹೇಳ್ಬೇಕು. ಅವ್ರ ನಮ್ಮನ್ನ ನನ್ಗೆ ಅದೃಷ್ಟ ಅಂತೀವಿ, ಅವ್ರಿಗೂ ಅದೃಷ್ಟ ಅಂದಾಗ ಅದು ಸ್ವಾಗತ ಮಾಡ್ಕೊಳ್ಳೋಣ. ಅಲ್ಲ, ಇದು ಮತ್ತೆ ಇದಾಗಿದೆ. ಪ್ರತಿ ಚುನಾವಣೆ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬೋದಾ? ಮೊನ್ನೆ ಶಾಸಕರು ಹೇಳ್ತಾ ಇದ್ರು, ನಾನು ಹೇಳಿಲ್ಲ. ಶಾಸಕರು ಪ್ರತಿಯೊಂದು ಚುನಾವಣೆ ಇಲ್ಲಿಂದ ಮಾಡಬೇಕು ಅಂತ ಶಾಸಕರು ಮಾತಾಡ್ತಾ ಇದ್ರು. ಕಾಂಗ್ರೆಸ್ ಅಲ್ಲಿ ಇದ್ರಿ, ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರಿ, ಮತ್ತೆ JDS ಅಲ್ಲಿ ಈಗ ಮತ್ತೆ ನಿಮ್ಗೆ ಜಿಲ್ಲಾ ಮಟ್ಟದಲ್ಲಿ ಜವಾಬ್ದಾರಿ ನೀಡಬೇಕನ್ನೋ ಕೂಗು ಬರ್ತಾ ಇದೆ. ಅದು ಪಕ್ಷ ತೀರ್ಮಾನ, ಹೈಕಮಾಂಡ್ ತೀರ್ಮಾನ, ನಮ್ಮ ಅಧ್ಯಕ್ಷ ತೀರ್ಮಾನ, ನಮ್ಮ ಮುಖಂಡರುಗಳಿದ್ದಾರೆ. ಎಲ್ಲರೂ ಸೇರಿ ಜವಾಬ್ದಾರಿ ಕೊಟ್ರೆ ತಗೊಳ್ಳಿ. ನೀವು ನಿಭಾಯಿಸಕ್ಕೆ ರೆಡಿ ಇಲ್ಲ. ಎಲ್ಲರೂ ಕೊಟ್ಟ ಮೇಲೆ ನಿಭಾಯಿಸ್ಬೇಕು. ಇವು ಕೊಟ್ಟರು ನಿಭಾಯಿಸಿ. ಒಂದು ಕಡೆ ಕಾಂಗ್ರೆಸ್ ಸಾಫ್ಟ್ ಆಗಿದ್ದೀರಾ, ಒಂದು ಕಡೆ ಕಾಂಗ್ರೆಸ್ ಸಚಿವರೇ ನಿಮ್ಮ ಆಪ್ತರಾಗಿ ನೀವು ಆಪ್ತರಾಗಿದ್ದೀರಾ, ಇನ್ನೊಂದು ಕಡೆ ಈ ಪಕ್ಷದ ಇದರಲ್ಲೂ ಎರಡನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅವರು ವಿಶ್ವಾಸ ಇಲ್ಲ, ನಮ್ಮ ಪಕ್ಷಕ್ಕೆ ಅವ್ರು ಬೇಕು ಅಂತ ಅವ್ರು ಹೋಗ್ತಾ ಇದ್ದಾರೆ, ಈ ಪಕ್ಷ ನಿಮ್ಗೆ ಬೇಕು ಅಂತ ಎರಡರ ಪಕ್ಷನೂ ನಿಮ್ಮನ್ನ ಸೆಳೀತಾ ಇದೆ. ಇದಕ್ಕೆ ಏನು ಉತ್ತರ ಕೊಡ್ತೀವಿ? ಹೆಂಗಾಗುತ್ತೆ? ನಾವು ಪಕ್ಷದಲ್ಲಿ ಇದ್ದೀವಲ್ಲ, ಈಗ ಬಂದ್ಬಿಟ್ಟಿದ್ದೀವಿ. ಅಲ್ಲ, ಎರಡಕ್ಕೂ ಸೆಳೀತಾ ಇದ್ದಾರೆ. ಯಾವ ಕಡೆ ವಾಲ್ಬಹುದು? ಅದು ಅವ್ರ ಪ್ರೀತಿ, ನಾವೇನು ಮಾಡಕ್ಕಾಗಲ್ಲ. ವಿಶ್ವಾಸ ಬೇರೆ, ಪಕ್ಷ ಬೇರೆ. ಅನೈತಿಕ ಸಂಬಂಧ ಇತ್ತು ಅಂತಾರೆ ಪಕ್ಷ ಕಾಂಗ್ರೆಸ್ ನಮ್ಗಿಲ್ಲ. ಅನೈತಿಕ ಸಂಬಂಧನೂ ಇಲ್ಲ, ಅನೈತಿಕ ಅನ್ನೋ ಪದ ನಮ್ಗೆ ಗೊತ್ತಿಲ್ಲ. ಸಪೋರ್ಟ್ ಮಾಡಿದ್ರು, ಆ ಕಡೆ ಮಾಡಿಲ್ಲ ಅಂತ ಹೇಗೆ ಮುಂದುವರಿಸಿರಾ? ಇಲ್ಲ ಇಲ್ಲಿಗೆ ಈ ಚುನಾವಣೆಯಿಂದ ವೈಮನಸ್ಸಾಗಿ ಹೇಗೆ ಬೆಳಿಬಹುದು ಸರ್ ನಿಮ್ಮ ಸ್ನೇಹ? ಸ್ನೇಹ ಮುಂದುವರಿಸಿ. ನೀವು ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಪಕ್ಷದಲ್ಲಿದ್ದೀನಿ. ಸ್ನೇಹಕ್ಕೂ ಪಕ್ಷಕ್ಕೂ ಸಂಬಂಧಗಳು ಅಲ್ಲಲ್ಲ. ಸ್ನೇಹಕ್ಕೆ ಈಗ ಇದಾಗ್ತಾ ಇದೆ ಅಂತ ಹೇಳಿದ್ರು ಅವ್ರು. ಇಂಡಿಪೆಂಡೆಂಟ್ ಇಲ್ಲ ಅಂತ ಅವಾಗಲೇ ಹೇಳಿದಾರೆ. ದೊಡ್ಡವ್ರು ಹೇಳಿದಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ನಾನು ಹೇಳಿದಿಲ್ಲ, ಅವ್ರ ಜಾಗದಲ್ಲಿ ನಾನಿದ್ದರೂ ಆ ಮಾತು ಹೇಳ್ತಾ ಇದ್ರು. ಅವ್ರು ನೋವಾಗಿದೆ, ಜೊತೆಯಲ್ಲಿಲ್ಲ, ವಿಶ್ವಾಸದಲ್ಲಿ ಇದ್ವಲ್ಲ, ಸಪೋರ್ಟ್ ಮಾಡಿಲ್ಲ ಅಂತ ನೋವಿದೆ ಅಂದಿದ್ದಾರೆ. ತಪ್ಪೇನಿಲ್ಲ, ಅವ್ರು ಮಾತಾಡಿದಕ್ಕೆ ತಪ್ಪೇನಿಲ್ಲ.